find the sums given below. ಸೊ ಇಲ್ಲಿ ನೀವು ಮತ್ತೊಂದು ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಸೊ ಮೊದಲೇ ಪ್ರಾಬ್ಲಮ್ ನೋಡ್ಕೊಡ್ತೀನಿ. ನಿಮ್ಮ ಗಿವನ್ ಏನಿದೆ, ಗಿವನ್ 7, ಓಕೆ, ಪ್ಲಸ್, ಓಕೆ, ಹೀಗೆ ಬರ್ತೀನಿ, 21/2 ಪ್ಲಸ್ 14 ಪ್ಲಸ್ ಡಾಟ್ ಪ್ಲಸ್ 84 ವರೆಗೂ. ಸರಿನಾ? ಇವಾಗ ಮುಂದೆ ಫಸ್ಟ್ ಟರ್ಮ್ ಏನಿದೆ, 7 ಇದೆ. ಕಾಮನ್ ಡಿಫ್ರೆನ್ಸ್ ಏನಿದೆ, 21/2 ಮೈನಸ್ 14/2, ಸೊ 7/2. ಇದನ್ನು ವೆರಿಫೈ ಮಾಡೋದಕ್ಕೋಸ್ಕರ 14, ಸೊ ಓಕೆ, LCM ಇದೆಲ್ಲ 28/2 ಮೈನಸ್ 21/2, ಸೊ 7/2 ಸರಿ ಇದೆ ಅಲ್ವಾ? ನಿಮ್ಮ D 7/2. ನೆಕ್ಸ್ಟು AN ಲಾಸ್ಟ್ ಟರ್ಮ್ ಗೊತ್ತಿದೆ, 84. ಸೊ ಇವಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಈ ಫಾರ್ಮುಲಾ, ಜನರಲಿ ಯಾವ ಫಾರ್ಮುಲಾ ಉಪಯೋಗಿಸಿದೆ, ಇದನ್ನು ಉಪಯೋಗಿಸ್ತಾ ಇದ್ರಿ. ಇದ್ರ ಬದಲಾಗಿ A ಪ್ಲಸ್ AN ಈ ಫಾರ್ಮುಲಾ ಉಪಯೋಗಿಸ್ತೀರಾ ಅಷ್ಟೇ, ಇನ್ನೇನಿಲ್ಲ. ಸೊ ಎನ್ ಗೊತ್ತಿಲ್ಲ ನಮಗೆ. ಓಕೆ, ಕೊನೆಯದಾಗಿ ಎನ್ ಕಂಡಿಲ್ಲೇಬೇಕು. ಎನ್ ಹೇಗೆ ಕಂಡುಹಿಡಿತೀರಾ? ನಮ್ಗೆ ಲಾಸ್ಟ್ ಟರ್ಮ್ ಗೊತ್ತಿದೆ ಅಲ್ವಾ? ಸೊ ಕ್ಯಾಲ್ಕುಲೇಟಿಂಗ್ ಎನ್, AN is equal to A plus N minus 1 into D. So 84 is equal to 7 plus N minus 1 into common difference 7/2. So ಎಲ್ಲದರಲ್ಲೂ 7 ಕಾಮನ್ ಇದೆ. 7, 7 and 7. So 7, 7 cancel. 7 12s are 1 plus N minus 1 into half. ಸೊ ಇದು ಟ್ರಾನ್ಸ್ಪೋಸ್ ಮಾಡಿದ್ರೆ 11 ಆಗುತ್ತೆ, ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ 22 ಆಗುತ್ತೆ. ಆನ್ಸರ್ ಇಸ್ 23. ಇವಾಗ ನಾವು ಮತ್ತೊಂದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಇಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟಿಂಗ್ ಎಸ್ ಎನ್ ಅಂತ ಬರ್ಕೊಳ್ಳೋಣ. ಕ್ಯಾಲ್ಕುಲೇಟಿಂಗ್ ಎಸ್ ಆಫ್ 23 ಅಲ್ವಾ? ಸೊ ಅದಕ್ಕೋಸ್ಕರ ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು N/2 ಇಂಟು A ಪ್ಲಸ್ ಏನು ಫಾರ್ಮುಲಾನೇ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. N is 23/2, A ಬಂದು ಎಷ್ಟಪ್ಪ, 7 ಪ್ಲಸ್ 84. ಸೊ ಇದು ಇಲ್ಲೇನು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಡೈರೆಕ್ಟ್ ಅಡಿಷನ್ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಅನಿಸ್ತಾ ಇದೆ. ಏನು ಮಾಡೋದು? ಓಕೆ, ನೋಡೋಣ. ಸೊ 84 ಪ್ಲಸ್ 7 ಇಸ್ 91/2. ಸೊ ಮಲ್ಟಿಪ್ಲೈ ಮಾಡಬೇಕಲ್ಲ ಇವಾಗ. 23, ಸೊ 20, ಸರಿ ಅಲ್ಲ, 273 182 3901 ಕ್ಯಾರಿ, ಇದು 2093 104 6.5. ಸೊ ಇದು ನಿಮ್ಮ ಎಸ್ ಆಫ್ 23. ಸರಿನಾ? ಇದು ಡೆಸಿಮಲ್ ಫಾರ್ಮುಲಾ ಬರಿಬೋದು, ಇಲ್ಲಿ ಫ್ರಾಕ್ಷನ್ ಫಾರ್ಮುಲಾ ಬರಿಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್. ಫೈಂಡ್ ದ ಸಮ್ ಗಿವನ್ ಬಿಲೋ. ಸೊ ಇಲ್ಲಿ ಪಾಸ್ ಮಾಡಿ, ನೀವೇ ಟ್ರೈ ಮಾಡಿ. ಸೊ 34 plus 32 plus 30 plus dot 10. ಇದು ಡಿಕ್ರೀಸಿಂಗ್ ಸೀಕ್ವೆನ್ಸ್. ಸೊ ಏನು ಹೇಳ್ಬೋದು, D is negative, A is 34, common difference is 32 minus 34 which is equal to -2. ಕನ್ಫರ್ಮ್ ಮಾಡೋದಕ್ಕೆ 30 minus 32 ಕೂಡ ಮಾಡಿ. ಸೊ -2 ಸರಿ ಇದೆ. ಅದಾದಮೇಲೆ AN is 10 ಅಂತ ಹೇಳಿದ್ರೆ N ಗೊತ್ತಿಲ್ಲ,
ಎಸ್ ಆಫ್ ಎನ್ ನಮ್ಗೆ ಕಂಡುಹಿಡಿಬೇಕು. ಸೊ ಇಲ್ಲಿ ಮೊದಲನೇದಾಗಿ ಕ್ಯಾಲ್ಕುಲೇಟಿಂಗ್ ಎನ್. ಹೇಗೆ ಕಂಡುಹಿಡಿಯೋದು? ಎ ಎನ್ is equal to a plus n minus 1 into d. ಈ ಫಾರ್ಮುಲಾ ಉಪಯೋಗಿಸಿ. 10 is equal to 34 plus n minus 1 into common difference minus 2. ಸೊ ಇದೆಲ್ಲ ಈಸಿ ನಂಬರ್, ಸೊ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಟ್ರಾನ್ಸ್ಪೋಸ್ ಮಾಡಿ -24 ಆಗುತ್ತೆ. ದೆನ್ ಡಿವೈಡ್ ಬೈ -2 ಮಾಡಿ and n minus 1. ಸೊ plus 12, 13. n is equal to 13 ಅಲ್ವಾ? ಸೊ s of n calculation. So s of actually 13. ಅದಕ್ಕೆ Sn is equal to n by 2 into a plus an ಮಾಡ್ಬೋದು. So 13 by 2 into first term is 34, last term is 10. So 2 ಅಲ್ಲಿ ಡಿವೈಡ್ ಆಗುತ್ತೆ ಇವೆಲ್ಲ. ಸೊ 2 1s, 2 17s ಮತ್ತೆ 2 5s. 22 22 into 13. So 26 286. ಕರೆಕ್ಟ್ ತಾನೆ? 286. That is your S of 13. ಸೊ ಪಾಸ್ ಮಾಡೋದು ಮಾಡ್ಬೋದು. ಮತ್ತೊಂದು ಪ್ರಾಬ್ಲಮ್. ಸೊ ಗಿವನ್ ಆನ್ಸರ್ given -5, -8, -11, last term -230. So A is -5, D is -8, plus of -5. ಸೊ ಕ್ಲಿಯರ್ ಆಗಿ ನೋಡ್ಬೋದು, ಇದು ಡಿಕ್ರೀಸಿಂಗ್ ಆಗ್ತದೆ, ಇಂದ 0 ಇಂದ ದೂರ ಹೋಗ್ತಾ ಇದೆ ನೆಗೆಟಿವ್ ಸೈಡ್ ಅಲ್ಲಿ. ಹಾಗಾಗಿ ಇದು ನೆಗೆಟಿವ್ ಟರ್ಮೇ ಬರಬೇಕು. ಸೊ ಸಾರಿ, ಪ್ಲಸ್ ಅಲ್ಲ, ಇದು ಮೈನಸ್ of -5. ಸೊ -8 plus 5 is -3 ಅಲ್ವಾ? ಸೊ A of n is 230. ನಮಗೆ Sn ಗೊತ್ತಿಲ್ಲ, n ಕೂಡ ಗೊತ್ತಿಲ್ಲ. ಸೊ ಕ್ಯಾಲ್ಕುಲೇಟಿಂಗ್ n. E of n is equal to a plus n minus 1 into d. So -230 is equal to -5 plus n minus 1 into common difference -3. ಏನು ಕಾಮನ್ ಇಲ್ಲ, ಡಿವೈಡ್ ಏನು ಮಾಡೋಕ್ಕಾಗಲ್ಲ. ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ -225 ಆಗುತ್ತೆ, ಇಸ್ ಈಕ್ವಲ್ ಟು ಡಿವೈಡ್ ಬೈ -3 n minus 1. ಸೊ ಈ ಥರ ಕ್ಯಾಲ್ಕುಲೇಟ್ ಬೇಗ ಮಾಡೋದು ಕಲಿಬೇಕು. ಸೊ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. 3 7s 15, 75 plus 1 is equal to n. So n is equal to 76. Calculating S of 76. So S76 or Sn formula is equal to n by 2 into a plus an. So n ಎಷ್ಟು ಬರುತ್ತೆ? 76 by 2 S of 76. So a ಎಷ್ಟು ಹುಡುಗರ? -5, an minus plus of -230. So 2 ಇದು ಕ್ಯಾನ್ಸಲ್ ಆಗುತ್ತೆ. 3 is 6, 8 3 8 2 16. ಓಕೆ, ಸರಿ ಇದೆ ಅದು. ಸೊ 38 into -235. ಸೊ ಇದು ದೊಡ್ಡ ಕ್ಯಾಲ್ಕುಲೇಷನ್ನು. ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸಿ ಉತ್ತರ ಹೇಳ್ತೀನಿ, ನೀವು ಕ್ಯಾಲ್ಕುಲೇಟ್ ಮಾಡೋದು ಮಾಡ್ಕೊಳ್ಳಿ. ಸೊ 38 into 235. ಓಕೆ, ಸೊ 8930 ಅಲ್ವಾ? ನೆಗೆಟಿವ್, ಪ್ಲಸ್ ಇಂಟು ಮೈನಸ್ ಇಸ್ ನೆಗೆಟಿವ್.
8930. ಸೊ ಇದು ನಿಮ್ಮ ಉತ್ತರ. ಸೊ ಪಾಸ್ ಮಾಡ್ಕೊಂಡು ನೋಡೋಂಗಿದ್ರೆ ನೋಡ್ಕೊಳ್ಳಿ.